ಮೇಡಮ್ ಇನ್ನು ಎಷ್ಟೊತ್ತು? ಆರ್ಡರ್ ಮಾಡ್ತೀನಿ, 5 minutes. ರಿಲ್ಯಾಕ್ಸ್. ಈ ಹೋಟೆಲ್ ಸರ್ ಹಾಯ್ ಪ್ರೇಮ್. ಹಾಯ್. Come, sit. ಏನ್ ಗೊತ್ತಾ, ನಾನು ನೀನು ರಜನಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ವಿ. ಎಷ್ಟೊಂದ್ ಕಡೆ ಟ್ರಿಪ್ಗೆ ಹೋಗಿದ್ದೆಲ್ಲ ನನ್ಗಂತೂ ಮರ್ಯಾಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡು, ಆ ರಜನಿ ಹೋದ್ರೇನಂತೆ, ಅವಳ ಕಸಿನ್ ನಾನಿದ್ದೀನಲ್ಲ. ನನ್ನ ಸಖತ್ತಾಗಿ ನೋಡ್ಕೋ, ನಿಂಗೆ ಫುಲ್ ಕಂಪ್ನಿ ಕೊಡ್ತೀನಿ, ಓಕೆನಾ? ಭಯ್ಯ, ಆರ್ಡರ್ ಲೇಲೋ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಆಯ್ತು, 3 Coke. ಓಕೆ ಮೇಡಮ್. ಥ್ಯಾಂಕ್ ಯು. ಮತ್ತೆ ಏನ್ ಸಮಾಚಾರ? ತುಂಬಾ ಬ್ಯುಸಿ ಅನ್ಸುತ್ತೆ. ಏನ್ ಪ್ರೇಮ್, ಮಾತಾಡೋದಿಲ್ವಾ? ನನ್ ಮದ್ವೆ ಫಿಕ್ಸ್ ಆಗಿದ್ಯೋ? ನಾವ್ ಎಷ್ಟೇ ಎಂಜಾಯ್ ಮಾಡಿದ್ರು ಅದು 6 ತಿಂಗಳು ಮಾತ್ರ. ಆಮೇಲೆ ನನ್ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಇವ್ರ ಗಂಡ ಲಿಬರ್ಟಿ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ರಬ್ಬರ್ ಚಪ್ಪಲಿಲೇ ಕೊಡ್ತಾನೆ. ಅದೇ ತಲೆಗೆ ಶಾಂಪೂ ಹಾಕೊಂಡು. ಏ ಪ್ರೇಮ್, ನಿಂತ್ಕೋ. ಸ್ವಲ್ಪ ಕಂಪ್ನಿ ಕೊಡೋಣ ಅಂತ ಆಫರ್ ಮಾಡ್ದೆ. ನೋಡು ರೇಷ್ಮಾ, ನಾನಿವಾಗ ತುಂಬ ಹ್ಯಾಪಿ ಆಗಿದ್ದೀನಿ. ಅವಳನ್ನ ನಂಬಿದ್ದಕ್ಕೆ ಒಳ್ಳೆ ಪಾಠನೇ ಕಲಿಸಿಯಾಳೆ. ಹೋಗ್ಲಿ, ವೆಂಕಿ ಬರೋ ತನಕ ಆದ್ರೂ ಕಂಪ್ನಿ ಕೊಡೋ. ಐಮ್ ಸಾರಿ. ಅಟ್ಲೀಸ್ಟ್ ಬಿಲ್ ಆದ್ರೂ ಪೇ ಮಾಡೋ. ನೋಡು ರೇಷ್ಮಾ, ಇದುವರೆಗೂ ನಾನು ಹುಡುಗಿರಿಗೆ ಮಾಡಿರೋದೇ ಸಾಕು. ಇನ್ನು ಮುಂದೆ 1 ರೂಪಾಯಿನೂ ಖರ್ಚು ಮಾಡಬಾರ್ದು ಅಂತ ಡಿಸೈಡ್ ಮಾಡಿ. ಅಲ್ಲ ಪ್ರೇಮ್, ನೋಡಿ ಬಂದೆ. ಮನ್ಸಲ್ಲಿ ಒಂದು ವಿಷಯದ ಹೇಳ. ಏನು? ಮದ್ವೆ ಮುಂಚೆ ನಿಮ್ಮ ಹುಡುಗನ ತಲೆ ಮೇಲೆ ಅಕ್ಷತೆ ಕಾಳೆ ಹಾಕ್ಬೋದು. ಮದ್ವೆ ಆದ್ಮೇಲೆ ಅವ್ನ ಬಾಯಿಗೆ ಮಣ್ಣೆ ಅಲ್ವಾ ಹಾಕದ? ಏ ಬಾರ, ಕಾಲ ಹುಡುಗರು ಸರಿಗಿಲ್ಲ. ಫಸ್ಟು ಏರಿಯಾ ಖಾಲಿ ಮಾಡ್ಬೇಕೇ. ವೇಟ್, ಆರ್ಡರ್ ಕ್ಯಾನ್ಸಲ್. ನೀನೇ ಕಾಪಾಡ್ಬೇಕು. ಆ ಏರಿಯಾ ಚೈಲ್ಡ್ಗಳು ಸಹವಾಸ ಮಾಡಿ ಸಾಕಾಗೋಗ್ಬಿಟ್ಟಿದೆ, ಅದಕ್ಕೆ ಹಾಕಿದ್ದೀನಿ. ಇದೇ ಅಪಾರ್ಟ್ಮೆಂಟಾ? ಚಾನ್ಸೇ ಇಲ್ಲ ಬಿಡು. ಯಾಕೋ? ಅಲ್ಲಿ ನೋಡು, ತುಂಬು ಕುಟುಂಬ ಓನ್ಲಿ ಫಾರ್ ಫ್ಯಾಮಿಲಿ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಮಗೆ ಮನೆ ಸಿಗಲ್ಲ, ನಡಿ ಹೋಗೋಣ. ನಾನು ಮ್ಯಾನೇಜ್ ಮಾಡ್ತೀನಿ ಬಾ. ಏನ್ ಮಾಡ್ತೀಯೋ? ಏ ಬಾರ. ಇದು ಪಕ್ಕ ಫ್ಯಾಮಿಲಿಗಳಿರೋ ಜಾಗ. ನಾವೇನಾದ್ರೂ ಬ್ಯಾಚುಲರ್ಸ್ ಅಂತ ಗೊತ್ತಾದ್ರೆ ಲಿಫ್ಟ್ ಇಲ್ದ್ರೆ ಕೆಳಗೆ ಹಾಕ್ಬಿಡ್ತಾರೆ. ನಡಿ ಹೋಗೋಣ. ಏ ಮುಚ್ಕೊಂಡ್ ಬಾರ, ನಾನು ಹೇಳೋದು ಕೇಳಿಸ್ಕೊ. ನೀನ್ ಬ್ಯಾಚುಲರ್, ನಾನು ಫ್ಯಾಮಿಲಿ. ಲೇ, ಇದ್ಯಾವಾಗಿಂದನೋ? ಈಗಲೇ ಜಸ್ಟ್ ಮದುವೆ ಆಗಿದೆ. ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್, ಡೆಲಿವರಿ US ಹೋಗಿದ್ದಾಳೆ. ಏಯ್, ಯಾರ್ ಮದುವೆ, ಯಾರ್ ಪ್ರೆಗ್ನೆಂಟ್, ಯಾರು US ಹೋಗಿರೋದು? ನಿಮ್ಮ ಅಕ್ಕ ಕಣೋ ಬಾಬಾ ಇದ. ಬಾ. ಇವನ್ ಯಾವಾಗ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡಪ್ಪ? ಇದಾ? ಏನ ಹಂಗಲ್ಲ, ಇರ. ಯಮುನಾ, ಎಷ್ಟೊತ್ತೆ ಕೊಡೋದು? ಇಲ್ಲಿಗೆ ಬಂದು ಯಾರಾದ್ರೂ ಬೆಲ್ ಹೊಡಿತಾರಣ? ಇರು. ಏನೋ ಮಾಡ್ತಿದ್ಯಾ? ಇರ. ಯಾವನ ಅವನು? ಮಾತು ಕೇಳೋ, ಸುಮ್ಮನಿರೋ. ಸಾರಿ ಸಾ. ಬಾಗ್ಲಿ ಯಾಕೋ ಬಡಿತಾ ಇದೀರಾ? ಕಾಲಿಂಗ್ ಬೆಲ್ ಕಾಣಲ್ವಾ? ಅದ ಫ್ಲಾಟ್. ಬ್ಯಾಚುಲರ್ಸ್ ಅದೇ ಸರ್, ಬ್ಯಾಚುಲರ್ಸ್ಗೆ ಫ್ಲಾಟ್ ಕೊಡಲ್ಲ, ಅಲ್ಲ ಸರ್. ಓನ್ಲಿ ಫ್ಯಾಮಿಲಿ. ಅಲ್ಲ ಸರ್, ನಾವು ಫ್ಯಾಮಿಲಿ ಸರ್. ಸರ್ ಅವನು ಬಾಗಲ್ ಬಡಿ ಅವನು. ಅಲ್ಲ, ಯಾಕೆ ಸರ್ ಬಾಗಲ್ ಹಂಗಾಕೋತೀರಾ? ಇರು, ನೀನೇನೋ ಹೇಳಕ್ ಬಂದೆ ತಾನೆ? ಅಲ್ಲ ಸರ್, ಅವನಿಗೆ ಸ್ವಲ್ಪ ತೊದ್ಲು. ಓ, ನಾನ್ ಫ್ಯಾಮಿಲಿನೇ ಸರ್. ಶಿ ಇಸ್ ಮೈ ವೈಫ್. ಡೆಲಿವರಿಗೆ US ಹೋಗಿದ್ದಾಳೆ. ಹೌದು ಸರ್. US ಯಾಕೆ? ಅದು ಮಗು ಬೆಳ್ಗುಟ್ಲಿ ಅಂತ ಸರ್. ಏಯ್, ಅದು ಹುಟ್ಟೋ ಮಗುಗೆ ಗ್ರೀನ್ ಕಾರ್ಡ್ ಸಿಗ್ಲಿ ಅಂತ. ನಂಬೋದಾ? ಹ್ಞೂ ಸರ್. ಸರ್, ಇವನ್ ಅಪ್ಪ, ಒಳ್ಳೆಯವನು ಅಂತ ದಯವಿಟ್ಟು ನೀನ್ ಏನು ಮಾತಾಡ್ಬೇಡ, ಓಕೆ? ಕೆಳಗಡೆ ಮೇಂಟೆನೆನ್ಸ್ ಇರ್ತಾನೆ, ಅವನ ಹತ್ರ ಕೀಸ್ ಇಸ್ಕೊಂಡು ಫ್ಲಾಟ್ ನೋಡಿ. ಆಮೇಲೆ ಇಲ್ಲೆಲ್ಲ ರೆಂಟ್ ಜಾಸ್ತಿ. ನಿಮ್ ಫೈನಾನ್ಸ್ ಅಡ್ಜಸ್ಟ್ ಆಗುತ್ತಾ? ಪರವಾಗಿಲ್ಲ ಸರ್, ನಾನು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಸರ್, ನೀ ಮುಖಕ್ಕೆ ತುಪ್ಪಾರ್ತಿ ಎತ್ತಬೇಕು ಅಂತ ಹೇಳಕ್ ಬೇಡಪ್ಪ, ಈಗ ಎತ್ತಿರೋದೇ ಸಾಕು. ಹೋಗಿ. ಆಮೇಲೆ ಟೆನೆಂಟ್ ತರ ಇರಬೇಕು. ಓಕೆ ಸರ್. ಓಕೆ ಸರ್. ತಮಟೆ ಬಡಿ ಒಂಥರ ಅಲ್ಲ. ಈಗ ಹೃದಯದಲ್ಲಿ ಇದೆ ನಿದು ನದಿಯೊಂದು. ಲವ್, ಬೆಳಗ್ಗೆ ಬೆಳಗ್ಗೆ ಎಲ್ಲೋಗಿದ್ಯೋ? ಕಲನೆ ನದಿಯೋ. ನೀನೇನೋ ಮದುವೆ ಆಯ್ತು ಅಂತ ಹೇಳಿ ಸೆಟ್ಲ್ ಆಗ್ಬಿಟ್ಟೆ. ಆದ್ರೆ ನನಗೆ ನನ್ನ ಕಲರ್ ಕಾಂಬಿನೇಷನ್ಗೆ
ಯಾವ್ದಾರ ಹುಡುಗಿ ಸಿಗ್ಬೇಕಲ್ಲ ಅದಕ್ಕೆ ಹುಡ್ಕೊಂಬರಕ್ಕೆ ಹೋಗಿದ್ದೆ ಲವ್ ನನ್ನ ಕಾನ್ಸೆಪ್ಟೇ ನಿಂಗೆ ಅರ್ಥ ಆಗ್ತಾ ಇಲ್ಲ ಮಗ. ಹುಡುಗಿ ಬೇಡ ಅಂತ ತಾನೇ ಮದುವೆ ಆಗಿದ್ದೀನಿ ಅಂತ ಹೇಳಿರೋದು. ಆಹಾ ಇವಾಗ ನೋಡು, ನೋ ಮೆಸೇಜಸ್, ನೋ ಫೋನ್ಸ್, ಐ ಆಮ್ ಅ ಫ್ರೀ ಬರ್ಡ್. ಆಹಾ ಈಗ ಅರ್ಥ ಆಗ್ತಿದ್ಯಪ್ಪ ನಿಂಗೆ. ಲೇ ಜೀವನ ಇನ್ನೂ ಇದೆ ಕಣ. ಇನ್ನೊಬ್ಳು ಮತ್ತೆ ನಿಂಗೆ ಟ್ಯಾಕ್ಸ್ ಹಾಕೊಂಡು ಸಿಗ್ಲಿ ಮಗನೇ, ನಾಲ್ಕನ ರೆಡ್ ಕಾರ್ಪೆಟ್ ಮಾಡ್ಕೊಂಡು ಕಾಲೇಜ್ ವೇಟ್ ಮಾಡ್ತಿರ್ತೀಯ ನೋಡು. ಲವ್ ಪೋಲಿ ಡೈರೆಕ್ಟರ್, ನಾನು ಏನು ಅನ್ಕೊಂಡ್ಯೋ? ಆ ಗಂಡಸು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ನಿನ್ನ ಹತ್ರ ಮಾತಾಡಿದ್ನಲ್ಲ, ಚಪ್ಪಲಿ ತಗೊಂಡು ಹೊಡಿ. ಒಂದು ನಿಮಿಷ ಬಂದೇ ಇರು. ಲವ್ ಎಲ್ಲಿಗೋ? ಚಪ್ಪಲಿ ತಗೊಂಡ್ಬರ್ತೀನಿ. ನಿನ್ನ ಹೆಂಗೋ ಚಾನ್ಸ್ ಸಿಕ್ಕಿದೆ, ಚಪ್ಪಲಿ ಚೆನ್ನಾಗಿ ಹೊಡ್ಕೊಂಡು